student. This is question paper 2018. From the following figures, prepare profit reconciliation statement. Okay, given the information regarding for the reconciliation statement. First one, net loss as per cost accounting 20,000, net profit as per financial accounting 30,000, work overhead under recovered in cost account 6,000, office overhead over recovered in cost account 12,000, depreciation charged in financial account 20,000, depreciation recovered in cost account 28,000, interest received on securities 50,000, obsolescence loss charged in financial account 10,000, income tax provided 20,000, bank interest credit 20,000, store adjustment credit in financial account 4,000, value of opening stock in a cost account 1,04,000, value of opening stock in a financial account 1,08,000, value of closing stock in a cost account 1 lakh, value of closing stock in a financial account 94,000, interest charged in a cost account only 12,000, preliminary expenses written off 2,000, provision for doubtful debts 8,000. This is the problem. ಇದು ಕೊಟ್ಟಿರ್ತಕ್ಕಂಥದ್ದು ಎಲ್ಲನೂ ಪ್ರಾಬ್ಲಮ್ ಅದ. ಇವಾಗ ನೋಡ್ರಿ ಇದು ಇಫ್ ಪ್ಯಾಟರ್ನಲ್ಲಿ ರೀಕನ್ಸಿಲೇಷನ್ ಸ್ಟೇಟ್ಮೆಂಟನ್ನು ಯಾವ ಥರನೇ ಬಿಡಿಸಬೇಕು ಅನ್ನೋದನ್ನು ಇವಾಗ ನೋಡೋಣ. ಓಕೆ ದಿಸ್ ಈಸ್ ದ ಫಾರ್ಮೇಟ್ ಆಫ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್. ಸೊಲ್ಯೂಷನ್, ಕ್ಯಾಲ್ಕುಲೇಷನ್ ಆಫ್ ಪ್ರಾಫಿಟ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಇಟ್ಟಿದಾಗ ಕೊಟ್ಟಿರ್ತಕ್ಕಂಥದ್ದು ಫಸ್ಟ್ ಒಂದು ಪರ್ಟಿಕ್ಯುಲರ್ ಟೋಟಲ್ ಅಮೌಂಟ್ ಕೊಟ್ಟಾನ. ಫಸ್ಟ್ ಯು ಹ್ಯಾವ್ ಟು ಟೇಕ್ ದ in the question paper, first given the information net loss as per cost account 20,000. first na ತಗೋತೀನಿ net loss as per cost account 20,000 direct outer column ಅಲ್ಲಿ ತುಂಬಿಡ್ತಾನೆ. ಓಕೆ, ಫಸ್ಟ್ ನೆಟ್ ಲಾಸ್ ಆಸ್ ಪರ್ ಕಾಸ್ಟ್ ಅಕೌಂಟ್ ತೊಗೊಂಡು. ಓಕೆ, ಇನ್ನು ಇದರಲ್ಲಿ ಸಿಂಪಲಾಗಿ ಕ್ಲಾಸಿಫಿಕೇಷನ್ಸನ್ನು ಮಾಡ್ತಾನೆ. ಏನಪ್ಪ ಅಂದರೆ ಫಸ್ಟ್ ನಾವು ಇಲ್ಲೇ ತಗೋದ ನೆಟ್ ಆ್ಯಡ್ ಕೆಳಗಡೆ ಲೆಸ್. ಓಕೆ, ಆ್ಯಡ ಲೆಸ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಅಡ್ಜಸ್ಟ್ಮೆಂಟ್ನಲ್ಲೇ ನಾವು ಕ್ಯಾಲ್ಕುಲೇಷನ್ ಮಾಡಿ ಇನ್ ಕೇಸ್ ಒಂದಿಷ್ಟು ಅಡ್ಜಸ್ಟ್ಮೆಂಟ್ನ ತೊಗೋಬೇಕಾಗ್ತದೆ. ಇನ್ನು ಕ್ಯಾಲ್ಕುಲೇಷನ್ ಮಾಡಲಾರ್ದ ಒಂದಿಷ್ಟು ಅಡ್ಜಸ್ಟ್ಮೆಂಟ್ ನಾವು ತೊಗೋಬೇಕಾಗ್ತದೆ. ಆ್ಯಡ್ ಇದ್ದದ ಆ್ಯಡ್ ಮಾಡಿರಿ, ಲೆಸ್ ಇದ್ದದ ಲೆಸ್ ಮಾಡಿರಿ. ಫಸ್ಟ್ ಯಾವುದು ನೀವು ಆ್ಯಡ್ ಬರ್ತಾವ ಕಾನ್ಸೆಪ್ಟನ್ನು ನೆಟ್ ಲಾಸ್ ಆ್ಯಸ್ ಪರ್ ಕಾಸ್ಟ್ ಅಕೌಂಟ್ ಬರ್ತದೆ, ನೆಟ್ ಲಾಸ್ ಆ್ಯಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ನೀವು ಯಾವ ತೊಗೋತಿರಲ್ಲ ಅದರ ಅಪೋಸಿಟ್ ವರ್ಡನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕಾಗ್ತದೆ. ಓಕೆ, ನಾನು ಇಲ್ಲಿ ಕೊಟ್ಟಿರ್ತಕ್ಕಂಥ ನೋಡಿರಿ ಫಸ್ಟ್ ಒನ್ ಇಲ್ಲಿ ಫಸ್ಟ್ ಏನು ಕೊಟ್ಟಾನ, ನೆಟ್ ಪ್ರಾಫಿಟ್ ಆ್ಯಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ 30,000 ಕೊಟ್ಟಾನ. ಸೆಕೆಂಡ್ ಒನ್ ನಾ ಕಾಸ್ಟ್ ಅಕೌಂಟಿಂಗ್ ತೊಗೊಂಡಿದ್ಮೇಲೆ ನಾ ಇನ್ನು ಏನು ಮಾಡ್ತೀನಿ, ಆನ್ಸರ್ ಏನಪ್ಪ ಅಂತ 30,000 ಬರಬೇಕಾಗ್ತದೆ. ಓಕೆ, ಇಲ್ಲಿ ನೋಡ ವರ್ಕ್ ಓವರ್ ಹೆಡ್ ಅಂಡರ್ ರಿಕವರ್ಡ್ ಇನ್ ಕಾಸ್ಟ್ ಅಕೌಂಟ್ ಎಷ್ಟದ 6,000 ಅದ. ವರ್ಕ್ ಓವರ್ ಹೆಡ್ ಯಾವಾಗಲೂ ಏನಪ್ಪ ಅಂದ್ರೆ ನಾ ಆ್ಯಸ್ ಪರ್ ಫಾರ್ಮೆಟ್ ಪ್ರಕಾರ ಅದನ್ನು ಆ್ಯಡ್ ಮಾಡ್ಕೋಬೇಕು. ವರ್ಕ್ ಓವರ್ ಹೆಡ್ under recovered in cost account, ಓಕೆ, ಅದೇನಾದ್ರೆ ಓವರ್ ರಿಕವರ್ಡ್ ಇತ್ತಂದ್ರೆ ಏನಾಕಿತ್ತಪ್ಪ ಅಂದ್ರೆ ಲೆಸ್ ಆಗ್ತಿತ್ತು. ಓಕೆ, 6,000 ಆಯಿತಾ. ಓಕೆ, ಇಲ್ಲಿ ನೋಡ್ರಿ ನೆಕ್ಸ್ಟ್ ಏನು ಮಾಡ್ಯಾನ, ಆಫೀಸ್ ಓವರ್ ಹೆಡ್ ಓವರ್ ರಿಕವರ್ಡ್ ಇನ್ ಕಾಸ್ಟ್ ಅಕೌಂಟ್ ಅದ. ಓಕೆ, ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಅದ, ಆಫೀಸ್ ಓವರ್ ಹೆಡ್ ಓವರ್ ರಿಕವರ್ಡ್ ಇನ್ ಕಾಸ್ಟ್ ಅಕೌಂಟ್. ಅದು ಏನಪ್ಪ ಅಂದರೆ ಏನು ಕೊಟ್ಟಾನ ನೋಡ್ರಿ, ಡೆಪ್ರಿಷಿಯೇಷನ್ ಕೊಟ್ಟಾನ. ಡೆಪ್ರಿಷಿಯೇಷನ್ ಚಾರ್ಜ್ ಇನ್ ಫೈನಾನ್ಷಿಯಲ್ ಅಕೌಂಟ್ 20,000 ಅದ, ಡೆಪ್ರಿಷಿಯೇಷನ್ ರಿಕವರ್ಡ್ ಇನ್ ಕಾಸ್ಟ್ ಅಕೌಂಟ್ 28,000 ಅದ. ಇಲ್ಲಿ ಕನ್ಫ್ಯೂಷನ್ಸ್ ಆಗೋಬೇಡ್ರಿ. ಫಸ್ಟ್ ನಾವು ವರ್ಕಿಂಗ್ ನೋಟ್ನಲ್ಲಿ ಇದನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾಗ್ತದೆ. ವರ್ಕಿಂಗ್ ನೋಟ್ 1 ಅದ, ಎಷ್ಟು ಡೆಪ್ರಿಷಿಯೇಷನ್ ಇನ್ ಎಫ್ ಎ ಎಷ್ಟದ, ಫೈನಾನ್ಷಿಯಲ್ ಅಕೌಂಟ್ 20,000 ಅದ. ವರ್ಕಿಂಗ್ ನೋಟ್ ಇನ್ ಡೆಪ್ರಿಷಿಯೇಷನ್ ಲೆಸ್ ಎಷ್ಟದ, ಕಾಸ್ಟ್ ಅಕೌಂಟಿಂಗ್ 28,000. ಇದನ್ನು ಇದ್ರ ಲೆಸ್ ಮಾಡಿದ್ರೆ ಎಷ್ಟು ಉಳಿತಾ, 8,000 ರುಪೀಸನ್ನು ಉಳಿತು. ಅದು ಏನಪ್ಪ ಅಂದ್ರೆ ಕಾಸ್ಟ್ ಅಕೌಂಟಿಂಗ್ ತೊಗೊಂಡಿವಿ ಅಂದರೆ ಎಷ್ಟದ, ಎಕ್ಸಸ್ ಡೆಪ್ರಿಷಿಯೇಷನ್ 8,000 ಬಂತು. ಯಾವಾಗಲೂ ಎಕ್ಸಸ್ ಬಂದರೆ ಏನು ಮಾಡ್ಕೋಬೇಕಾ, ಆ್ಯಡ್ ಮಾಡ್ಕೋಬೇಕಾ ಡೆಪ್ರಿಷಿಯೇಷನ್ಸ್, ಲೆಸ್ ಮಾಡ್ಕೋಬೇಕಾಗ್ತದೆ. ಎಕ್ಸಸ್ ಯಾವಾಗ ಡೆಪ್ರಿಷಿಯೇಷನ್ ಬರುತ್ತಲ್ಲ ಅದನ್ನು ಲೆಸ್ ಮಾಡ್ಕೋಬೇಕಾ. ಡೆಪ್ರಿಷಿಯೇಷನ್ ಎಕ್ಸಸ್ ಇನ್ ಕಾಸ್ಟ್ ಅಕೌಂಟ್.
ಓಕೆ, ಎಷ್ಟು ಬಂದದ? 8000 ಬಂದದ. ಇಷ್ಟ ಆಯ್ತಾ? ನೆಕ್ಸ್ಟ್ ಇಂಟ್ರೆಸ್ಟ್ ರಿಶ್ಯೂಡ್ ರಿಶ್ಯೂಡ್ ಆನ್ ಸೆಕ್ಯೂರಿಟೀಸ್. ಇಂಟ್ರೆಸ್ಟ್ ರಿಶ್ಯೂಡ್ ಯಾವಾಗಲೂ ಸೆಕ್ಯೂರಿಟೀಸ್ ಬರ್ತಾವೆ. ರಿಶ್ಯೂಡ್ ಅಂದರೆ ಆ್ಯಡ್ ಮಾಡ್ಕೋಬೇಕು. ಇಂಟ್ರೆಸ್ಟ್ ರಿಶ್ಯೂಡ್ ಆನ್ ಸೆಕ್ಯೂರಿಟೀಸ್. ಇಂಟ್ರೆಸ್ಟ್ ರಿಶ್ಯೂಡ್ ಆನ್ ಸೆಕ್ಯೂರಿಟೀಸ್ ಎಷ್ಟದ? 50,000. ಓಕೆ, ಇದಾಯ್ತಾ? ನೆಕ್ಸ್ಟ್ ಅಬ್ಸಲೆನ್ಸ್ ಲಾಸ್ ಚಾರ್ಜ್ಡ್ ಇನ್ ಫೈನಾನ್ಷಿಯಲ್ ಅಕೌಂಟ್. ಫೈನಾನ್ಷಿಯಲ್ ಅಕೌಂಟ್ ಲಾಸ್ ಅದ, ನಮಗೇನಪ್ಪ ಅಂದ್ರೆ ಪ್ರಾಫಿಟ್ ಆಗ್ತದೆ. ಎಷ್ಟು? 10,000 rupees. ಅದನ್ನು ಆ್ಯಡ್ ಮಾಡಿ. ಅಬ್ಸಲೆನ್ಸ್ ಲಾಸ್ ಚಾರ್ಜ್ಡ್ ಇನ್ ಫೈನಾನ್ಷಿಯಲ್ ಅಕೌಂಟ್ FA ಎಷ್ಟದ? ಅಬ್ಸಲೆನ್ಸ್ ಚಾರ್ಜ್ 10,000. ಓಕೆ, ಇನ್ಕಮ್ ಟ್ಯಾಕ್ಸ್ ಪ್ರೊವೈಡೆಡ್ ಎಷ್ಟದ? 20,000 ಅದ. ಅದನ್ನು ಕೂಡ ಏನು ಮಾಡ್ಕೋರಿ? ಆ್ಯಡ್ ಮಾಡ್ಕೋರಿ. ಇನ್ಕಮ್ ಟ್ಯಾಕ್ಸ್ ಪ್ರೊವೈಡೆಡ್ ಎಷ್ಟದ? 20,000. ಓಕೆ, ನೆಕ್ಸ್ಟ್ ಬ್ಯಾಂಕ್ ಇಂಟ್ರೆಸ್ಟ್ ಕ್ರೆಡಿಟೆಡ್ ಅಂದ್ರೆ ಬ್ಯಾಂಕಿನಲ್ಲಿ ಇಂಟ್ರೆಸ್ಟ್ ಕ್ರೆಡಿಟ್ ಆಗಿತ್ತು ಅಂದರೆ ಅದು ಲಾಸ್ ಆಗ್ತದೆ ಬಿಡ್ರಿ. ಬ್ಯಾಂಕ್ $20,000. ನೆಕ್ಸ್ಟ್ ಸ್ಟೋರ್ ಅಡ್ಜಸ್ಟ್ಮೆಂಟ್ ಕ್ರೆಡಿಟ್ ಇನ್ ಫೈನಾನ್ಷಿಯಲ್ ಅಕೌಂಟ್. ಫೈನಾನ್ಷಿಯಲ್ ಅಕೌಂಟ್ ಅಂದರೆ ಲಾಸ್ ಕೂಡ. ಸ್ಟೋರ್ ಅಡ್ಜಸ್ಟ್ಮೆಂಟ್ ಕ್ರೆಡಿಟ್ ಇನ್ FA ಎಷ್ಟದ? 4,000. ಓಕೆ, ನೆಕ್ಸ್ಟ್ ವ್ಯಾಲ್ಯೂ ಆಫ್ ಓಪನಿಂಗ್ ಸ್ಟಾಕ್ ಇನ್ ಕಾಸ್ಟ್ ಅಕೌಂಟ್ ಎಷ್ಟದ? 1,04,000. ವ್ಯಾಲ್ಯೂ ಆಫ್ ಓಪನಿಂಗ್ ಸ್ಟಾಕ್ ಇನ್ ಫೈನಾನ್ಷಿಯಲ್ ಅಕೌಂಟ್ ಆ್ಯಡ್ ಅದಾವೆ ಅಂದರೆ ಇದಕ್ಕೆ ವರ್ಕಿಂಗ್ ನೋಟ್ ಮಾಡ್ಕೊರಿ. ಯಾವ್ದು ನೋಡಿರಿ, ಇದೇ ಇಂಪಾರ್ಟೆಂಟ್ ಇಲ್ಲ ನೋಡಿರಿ. ವ್ಯಾಲ್ಯೂ ಆಫ್ ಓಪನಿಂಗ್ ಸ್ಟಾಕ್ 1,04,000 ಅದ. ವ್ಯಾಲ್ಯೂ ಆಫ್ ಓಪನಿಂಗ್ ಸ್ಟಾಕ್ ಇನ್ FA ಅಂದರೆ ಫೈನಾನ್ಷಿಯಲ್ ಅಕೌಂಟ್ 1,08,000. ಇದರಲ್ಲಿ ಡಿಡಕ್ಟ್ ಮಾಡಿದರೆ 4,000 ಬಂತು. ಅಂದ್ರೆ ನಾವು ಕಾಸ್ಟ್ ಅಕೌಂಟ್ ತೊಗೊಂಡಿದ್ದ ಅಂದ್ರೆ ಅಂಡರ್ ವ್ಯಾಲ್ಯೂ ಆಫ್ ಓಪನಿಂಗ್ ಸ್ಟಾಕನ್ನು ಆತ. ಅಂಡರ್ ವ್ಯಾಲ್ಯೂ ಆಫ್ ಓಪನಿಂಗ್ ಸ್ಟಾಕನ್ನು ಆದಾಗ ಅವಾಗ ಏನು ಮಾಡ್ಕೋಬೇಕಂದ್ರೆ ಆ್ಯಡ್ ಮಾಡ್ಕೋಬೇಕು. ಅಂಡರ್ ವ್ಯಾಲ್ಯೂ ಆಫ್ ಓಪನಿಂಗ್ ಸ್ಟಾಕ್ ಇನ್ ಕಾಸ್ಟ್ ಅಕೌಂಟ್ ಆ್ಯಡ್ ಮಾಡ್ಕೊರಿ. ಅಂಡರ್ ವ್ಯಾಲ್ಯೂ ಆಫ್ ಓಪನಿಂಗ್ ಸ್ಟಾಕ್ ಕಾಸ್ಟ್ ಅಕೌಂಟ್. ಓಕೆ, ಎಷ್ಟಾಗಿದೆ? 4,000 ಆಗಿದೆ. ಓಕೆ, ನೆಕ್ಸ್ಟ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಇನ್ ಕಾಸ್ಟ್ ಅಕೌಂಟ್ ಎಷ್ಟದ? 1,00,000 ಅದ. ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಇನ್ ಫೈನಾನ್ಷಿಯಲ್ ಅಕೌಂಟ್ ಎಷ್ಟದ? 94,000 ಅದ. ಓಕೆ, ಇದನ್ನು ಕೂಡ ವರ್ಕಿಂಗ್ ನೋಟ್ನಲ್ಲಿ ಕ್ಯಾಲ್ಕುಲೇಷನ್ ಮಾಡಿ. ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಇನ್ನು 1,00,000 ಅದ. ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಇನ್ FA 94,000 ಅದ. 6,000 ಆಯ್ತಾ. ಇದೇನಪ್ಪ ಅಂದ್ರೆ ಅಂಡರ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಅನ್ನತ್ತ. ಅಂಡರ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕಿನ ಕಾಸ್ಟ್ ಅಕೌಂಟ್ ಅಂಡರ್ ವ್ಯಾಲ್ಯೂ ಆದಾಗೂ ಕೂಡ ನಾವು ಆ್ಯಡ್ ಮಾಡ್ಕೋಬೇಕಾಗ್ತದೆ. ಅಂಡರ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಎಷ್ಟಾಯ್ತು? ಅಂಡರ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ 6,000. ಓಕೆ, ನೆಕ್ಸ್ಟ್ ಇಂಟ್ರೆಸ್ಟ್ ಚಾರ್ಜ್ಡ್ ಆನ್ ಕಾಸ್ಟ್ ಅಕೌಂಟ್ ಓನ್ಲಿ. ಅದನ್ನ ಏನಪ್ಪ ಅಂದ್ರೆ ಲೆಸ್ ಮಾಡ್ಕೋರಿ. ಇಂಟ್ರೆಸ್ಟ್ ಚಾರ್ಜ್ಡ್ ಕಾಸ್ಟ್ ಅಕೌಂಟ್ 12,000. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ ಏನದ 2,000 ಅದ. ಅದನ್ನ ಆ್ಯಡ್ ಮಾಡ್ಕೋರಿ. ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್ ಅದ, ಅದನ್ನು ಕೂಡ ಆ್ಯಡ್ ಮಾಡಬೇಕಾಗ್ತದ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ 2,000 ಅದ, ಅದು ಆ್ಯಡ್ ಮಾಡ್ಕೋತೀನಿ. ನೆಕ್ಸ್ಟ್ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ ಎಷ್ಟದ? 2,000 ಅದ. ಓಕೆ, ಇಷ್ಟಾದ್ರೆ ಅಡ್ಜಸ್ಟ್ಮೆಂಟ್ ಮುಗೀತು. ಬೈ ಮಿಸ್ಟೇಕ್ ಇನ್ಕಮ್ ಟ್ಯಾಕ್ಸ್ ಪ್ರೊವೈಡೆಡ್ ಯಾವಾಗಲೂ ಆ್ಯಡ್ ಮಾಡ್ಕೋಬೇಕಾಗ್ತದೆ. ಇನ್ಕಮ್ ಟ್ಯಾಕ್ಸ್ ಪ್ರೊವೈಡೆಡ್ 20,000. ಓಕೆ, ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಪ್ರೊವೈಡೆಡ್ ಅದಲ್ಲ, ಇದನ್ನು ನಾನು ಡಿಡಕ್ಟ್ ಮಾಡ್ಕೋತೀನಿ ಯಾಕಂದ್ರೆ ಆನ್ಸರ್ ಕರೆಕ್ಟ್ ಬರೋಂಗಿಲ್ಲ ಇಲ್ಲಿ. ಓಕೆ, ಇಲ್ಲಿ ಎಷ್ಟದ? ನೆಟ್ ಲಾಸ್ ಅದ. ಲಾಸ್. ಓಕೆ ಸ್ಟೂಡೆಂಟ,
ಇದೆಲ್ಲ ಟೋಟಲ್ ಮಾಡಿದ ಕೂಡಲೇ 86 ಬರುತ್ತೆ. 86ನಲ್ಲಿ ಇದನ್ನ ಆ್ಯಡ್ ಮಾಡ್ಕೊಂಡ್ರೆ 1,06,000 ಆಯಿತಾ. 1,06,000ನಲ್ಲಿ ಇಲ್ಲಿ ಎಷ್ಟು ಬರ್ತದೆ ಆನ್ಸರನ್ನು ನೋಡೋಣ. ಇಲ್ಲಿ ಎಷ್ಟು ಬರ್ತದೆ 1,06,000ನಲ್ಲಿ ಈಗ ಬಂದಿರತಕ್ಕಂಥದ್ದು ಏನಪ್ಪ ಅಂದರೆ 76,000 ಬರ್ತದೆ. ಇದು ಟೋಟಲ್ ಮಾಡಿದ ಕೂಡಲೇ ಈ ಟೋಟಲ್ ಮಾಡಿದ್ದೇನೋ ವ್ಯಾಲ್ಯೂವನ್ನು ಇದರಲ್ಲಿ ಡಿಡಕ್ಟ್ ಮಾಡಿದರೆ 30,000 ರುಪೀಸನ್ನು ಉಳಿತು. ಓಕೆ, ಇದೇನು ಆಗ್ತದಪ್ಪ ಅಂದರೆ ನೆಟ್ ಪ್ರಾಫಿಟ್ ಆ್ಯಸ್ ಪರ್ ಫೈನಾನ್ಷಿಯಲ್ ಅಕೌಂಟ್. ಓಕೆ, ಇಷ್ಟು ಬಿಡಿಸಿದ್ರೆ ಏನಪ್ಪ ಅಂದರೆ ನಿಮ್ಗೆ 15 ಮಾರ್ಕ್ಸ್ ಸಿಗ್ತಾವೆ. ಓಕೆ ಸ್ಟೂಡೆಂಟ್, ಥ್ಯಾಂಕ್ ಯು.